ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಮೇಷರಾಶಿಯವರ ಜೀವನ ಹೇಗೆ ನಡೆಯಲಿದೆ? ಮೇಷರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ? ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ? ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ರಾಜ ಸೂರ್ಯನ ಸಂಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಇದೀಗ ಸೂರ್ಯನು ಮೇಷ ರಾಶಿಯನ್ನು ಪ್ರವೇಶ ಮಾಡ್ತಿರೋದ್ರಿಂದ ಈಗ ಸೂರ್ಯನ ಪ್ರಭಾವದಿಂದಾಗಿ ಸಾಕಷ್ಟು ಪ್ರಯೋಜನಕಾರಿ ಲಾಭಗಳನ್ನು ಮೇಷರಾಶಿಯವರು ಪಡೆದುಕೊಳ್ತಾರೆ. ವಿಶೇಷವಾಗಿ ಸ್ಪರ್ಧೆ ಮತ್ತು ಶತ್ರುಗಳನ್ನು ಜಯಿಸುವ ವಿಷಯಗಳಿಗೆ ಸೂರ್ಯ ಸಂಚಾರ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಹಾಗಾಗಿ ಈ ರಾಶಿಯವರ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಬಹುದು. ಮೇಷರಾಶಿಯ 7ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಸಾಮಾನ್ಯವಾಗಿ ಅನುಕೂಲಕರವೆಂದು ಪರಿಗಣಿಸಲಾಗುತ್ತೆ. ಸೂರ್ಯನು ಈ ಒಂದು ಸಂದರ್ಭದಲ್ಲಿ ಪ್ರಬಲನಾಗಿರೋದ್ರಿಂದ ಈ ಅವಧಿಯಲ್ಲಿ ವ್ಯವಹಾರ ಮತ್ತು ವೃತ್ತಿಪರ ಯೋಜನೆಗಳು ಯಶಸ್ವಿಯಾಗುತ್ತೆ. ವಿವಾಹಿತರ ಸಂಬಂಧಗಳಲ್ಲಿನ ಸಮಸ್ಯೆಗಳು ದೂರವಾಗುತ್ತೆ. ದಂಪತಿಗಳ ನಡುವಿನ ಮನಸ್ತಾಪಗಳು ದೂರವಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಅನುಕೂಲಕರವಾಗಿದೆ. ಆದರೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಬಹಳ ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಈ ಒಂದು ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗೋದ್ರ ಜೊತೆಗೆ ಒಂದಷ್ಟು ಲಾಭಕಾರಕ ಕ್ಷಣಗಳನ್ನು ಅನುಭವಿಸ್ತೀರಾ ಅಂತ ಹೇಳಬಹುದು. ಸ್ಪರ್ಧಾತ್ಮಕ ಸಂದರ್ಭಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಸೂರ್ಯನ ಸಂಚಾರ ನಿಮಗೆ ಸಹಾಯವಾಗುತ್ತೆ. ಆದರೆ ಒಂದಷ್ಟು ಎಚ್ಚರಿಕೆ ವಹಿಸುವುದು ತುಂಬಾ ಮುಖ್ಯ. ನಿಮ್ಮ ಶತ್ರುಗಳನ್ನು ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಅನುಭವಿಸುವ ಸಾಧ್ಯತೆ ಇದೆ. ಆದರೂ ಕೆಲವೊಂದು ಸಣ್ಣ ಅಡೆತಡೆಗಳು ಇರುತ್ತೆ. ಆರ್ಥಿಕ ಸ್ಥಿತಿ ಕೂಡ ಸಾಮಾನ್ಯವಾಗಿರುತ್ತೆ. ನೀವು ಈ ಸಂದರ್ಭದಲ್ಲಿ ನಾನಾ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ. ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬಹುದು. ಈ ಸಮಯದಲ್ಲಿ ಪ್ರೇಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ಶೈಕ್ಷಣಿಕ ವಿಷಯ ಬಗ್ಗೆಗಳಾಗಲಿ ಎರಡನ್ನೂ ಎಚ್ಚರಿಕೆಯಿಂದ ನಿರ್ವಹಿಸುವ ಅಗತ್ಯ ಇರುತ್ತೆ. ಕೆಲ ಆರೋಗ್ಯ ಸಮಸ್ಯೆಗಳನ್ನು ನೀವು ಅನುಭವಿಸಿದ್ರೂ ಕೂಡ ಎಚ್ಚರಿಕೆ ವಹಿಸಿದ್ರೆ ಆರೋಗ್ಯ ಸರಿ ಹೋಗುತ್ತೆ. ಸಾಮಾನ್ಯವಾಗಿ ಸೂರ್ಯನ ಸಂಚಾರ ನಿಮಗೆ ಅನುಕೂಲಕರವಾಗಿದ್ದು ಹೆಚ್ಚು ಸವಾಲಿನ ದಿನಗಳೇನೂ ಇರೋದಿಲ್ಲ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಯಾವುದೇ ವಿವಾದಗಳು ಉಂಟಾಗಬಹುದು. ಹೀಗಾಗಿ ಹುಷಾರಾಗಿರಿ. ಪೋಷಕರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಹೃದಯ ಸಂಬಂಧಿತ ಕಾಯಿಲೆಗಳ ಇತಿಹಾಸ ಇದ್ದರೆ ಸ್ವಲ್ಪ ಜಾಗರೂಕರಾಗಿರಿ. ಆರ್ಥಿಕ ಮತ್ತು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿಯೂ ಸಹ ತಾಳ್ಮೆ ಪ್ರಬುದ್ಧತೆಯಿಂದ ವರ್ತಿಸಲು ನಿಮಗೆ ಸಲಹೆಯನ್ನು ಕೊಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿರ್ಗತಿಕರಿಗೆ ದಾನ ಧರ್ಮಗಳನ್ನು ಮಾಡೋದ್ರಿಂದ ಕೂಡ ಲಾಭವನ್ನು ಕಾಣ್ತೀರಾ. ನೀವು ಸಾಕಷ್ಟು ಬೆಳವಣಿಗೆಯ ಪ್ರಯೋಜನಗಳನ್ನು ಕಾಣ್ತೀರಾ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮ ಪ್ರದರ್ಶನ ನೀಡ್ತೀರಾ. ಇನ್ನು ನೀವು ಒಂದಷ್ಟು ತಂತ್ರಗಾರಿಕೆಯನ್ನು ಅನುಸರಿಸೋದ್ರಿಂದ ಉತ್ತಮ ಸ್ಥಾನವನ್ನು ಕಳಿಸ್ಕೊಳ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಖರ್ಚುಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರೋದು ತುಂಬಾ ಮುಖ್ಯ. ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ. ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು, ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಹೀಗಾಗಿ ಮನೆಯಲ್ಲಿ ಮಾತನಾಡುವಾಗ ಮೃದುತ್ವವನ್ನು ಕಾಪಾಡಿಕೊಳ್ಳಿ, ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಸೂರ್ಯನ ಬಲ ಹೆಚ್ಚಿಸಲು ಸೂರ್ಯ ದೇವಸ್ಥಾನದಲ್ಲಿ ನೀವು ತೆಂಗಿನಕಾಯಿಯನ್ನು ಹೊಡೆದು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ. ಕೆಲಸದಲ್ಲಿನ ಒತ್ತಡ ಹೆಚ್ಚಾಗಿ ಕಿರಿಕಿರಿ ಅನುಭವಿಸ್ತಿದ್ರೆ ಈಗ ಅದು ನಿವಾರಣೆಯಾಗುತ್ತೆ. ದಾಂಪತ್ಯದಲ್ಲಿ ಕಲಹ, ಹಣ ಆಗಮನಕ್ಕೆ ಹಲವಾರು ತೊಂದರೆಗಳು ಎದುರಾಗಬಹುದು. ಹೀಗಾಗಿ ಸ್ವಲ್ಪ ಕೆಲಸದಲ್ಲಿನ ಅಡೆತಡೆಗಳ ಬಗ್ಗೆ ಗಮನ ಹರಿಸಿ. ನೀವು ಈ ಸಂದರ್ಭದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ಇದಲ್ಲದೆ ನೀವು ಕೆಲವೊಂದಿಷ್ಟು ಕೆಲಸದ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಮಾಜದಲ್ಲಿ ಘನತೆ, ಗೌರವ ಹೆಚ್ಚಿಗೆ ಆಗೋದ್ರಿಂದ ವಿದೇಶಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ನಿಮಗೆ ಪ್ರಯೋಜನ ಸಿಗುತ್ತೆ. ವಿದೇಶಿ ಸಂಬಂಧಿತ ವಿಷಯಗಳಲ್ಲಿ ವ್ಯವಹರಿಸುವ ಜನರು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ. ಈ ಸಮಯದಲ್ಲಿ ಅನಗತ್ಯ ಪ್ರಯಾಣ ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ಅಲ್ಲದೆ ಹೆಚ್ಚಿನ ವೆಚ್ಚಗಳಿಗೆ ಕಾರಣವಾಗಬಹುದು. ಹೀಗಾಗಿ ಹುಷಾರಾಗಿರಿ. ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ. ಹೀಗಾಗಿ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಕಾಣ್ತೀರಾ. ಜೊತೆಗೆ ನೀವು ಆಡಳಿತದ ದೃಷ್ಟಿಕೋನದಿಂದ ಇದ್ದರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ಲಾಭಗಳನ್ನು ಪಡ್ಕೊಳ್ಬಹುದು. ನಿಮ್ಮ ಅಡೆತಡೆಗಳು ನಿವಾರಣೆಯಾಗುತ್ತೆ. ಹಣ ಗಳಿಸಲಿಕ್ಕೆ ಸುಲಭ ವಿಧಾನಗಳು ಸಿಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಆದಷ್ಟು ಜಾಗರೂಕರಾಗಿ ಇರಬೇಕು ಅಂತ ಹೇಳಬಹುದು. ಇನ್ನು ನೀವು ಡಬಲ್ ಜಾಕ್ಪಾಟ್ ಅನ್ನೇ ನೋಡ್ತೀರಾ. ಭಾಗ್ಯೋದಯದ ಕಾಲ ಸನಿಹತವಾಗ್ತಿರೋದ್ರಿಂದ
ಹೊಸ ಆದಾಯದ ಮೂಲಗಳು ಕುಟುಂಬದ ಬೆಂಬಲ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಕ್ಕಳ ವೃತ್ತಿ ಪ್ರಗತಿಯಾಗತ್ತೆ. ಎಲ್ಲವೂ ನಿಮಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಿಗೆ ಆಗೋದ್ರ ಜೊತೆಗೆ ಹಳೆಯ ಹೂಡಿಕೆಗಳು ಸಹ ಉತ್ತಮ ಲಾಭವನ್ನು ತಂದುಕೊಡುತ್ತೆ. ಈ ಸಮಯದಲ್ಲಿ ನಿಮ್ಮ ಕೆಲಸದ ನೀತಿ ಸುಧಾರಿಸುತ್ತೆ. ನಿಮ್ಮ ಪ್ರತಿಷ್ಠೆ ಗೌರವ ಸಹ ಹೆಚ್ಚಿಗೆ ಆಗುತ್ತೆ. ವಿವಾಹಿತರು ಸಂತೋಷದ ದಾಂಪತ್ಯ ಜೀವನವನ್ನು ಆನಂದಿಸ್ತಾರೆ. ನೀವು ಆಸ್ತಿಯನ್ನು ಖರೀದಿ ಮಾಡ್ತೀರಾ. ನಿಮ್ಮ ಮಾತು ಕೂಡ ಸುಧಾರಿಸುತ್ತೆ. ನಿಮ್ಮ ಸುತ್ತಲಿನವರ ಮೇಲೆ ನಿಮ್ಮ ಧ್ವನಿಯಿಂದ ಪ್ರಭಾವ ಬೀರ್ತೀರಾ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯು ಪ್ರಗತಿಯನ್ನು ಸಾಧಿಸ್ತಾರೆ. ವ್ಯವಹಾರದಲ್ಲಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ಅವಿವಾಹಿತರು ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿಯಾಗಬಹುದು. ದೂರ ಪ್ರಯಾಣವು ಪ್ರಯೋಜನಕಾರಿಯಾಗಿರುತ್ತೆ. ಹೂಡಿಕೆಗಳು ಅಥವಾ ಕಳೆದು ಹೋದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತೆ. ವ್ಯವಹಾರದಿಂದ ಲಾಭವನ್ನು ಕಾಣ್ತೀರಾ. ಈ ಅವಧಿಯಲ್ಲಿ ವೃತ್ತಿ ಜೀವನದ ಸವಾಲುಗಳು ಪರಿಹರಿಸಲ್ಪಡುತ್ತೆ. ನಿಮ್ಮ ವೃತ್ತಿಪರ ಜೀವನದ ಗಮನಾರ್ಹ ಬದಲಾವಣೆಗಳು ಹೆಚ್ಚಿಗೆ ಆಗುತ್ತೆ. ಅಡೆತಡೆಗಳು ನಿವಾರಣೆಯಾಗುತ್ತೆ. ಈ ಸಮಯದಲ್ಲಿ ವ್ಯವಹಾರ ಬೆಳವಣಿಗೆಗೆ ಅನೇಕ ಅವಕಾಶಗಳು ಉದ್ಭವಿಸುತ್ತೆ. ಪ್ರೇಮ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆದುಕೊಂಡು ಪರಿಹಾರ ಮಾಡಿಕೊಳ್ತೀರಾ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸ್ತೀರಾ. ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತೀರಾ. ಲಾಭಕ್ಕಾಗಿ ಅನೇಕ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಗಳಿಕೆ ಮೊದಲಿಗಿಂತ ಗಮನಾರ್ಹವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಈ ಅವಧಿಯಲ್ಲಿ ನಿಮ್ಮ ಗಮನಾರ್ಹ ಯಶಸ್ಸು ಸಿಗುತ್ತೆ. ಈ ರಾಶಿಚಕ್ರದ ಚಿಹ್ನೆಯಿಂದಾಗಿ ನೀವು ಸಾಕಷ್ಟು ಲಾಭವನ್ನು, ಆದಾಯದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣ್ತೀರಾ. ಹೂಡಿಕೆಗಳಿಂದ ಲಾಭವಾಗುವ ಸಾಧ್ಯತೆ ಕೂಡ ಇದೆ. ಪ್ರತಿಯೊಂದು ಕಾರ್ಯವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರಯಾಣವು ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಶತ್ರುಗಳು ಸೋಲ್ತಾರೆ. ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ. ವ್ಯವಹಾರ ಬೆಳವಣಿಗೆಗೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತೆ. ನಿಮ್ಮ ಕುಟುಂಬ ಜೀವನವು ಸಂತೋಷದಿಂದ ತುಂಬಿರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಆಳವಾಗ್ತವೆ. ನೀವು ವೃತ್ತಿ ಜೀವನದಲ್ಲಿ ಸುವರ್ಣಾವಕಾಶಗಳನ್ನು ಕಂಡುಕೊಳ್ತೀರಾ. ಸಹೋದರರ ಬೆಂಬಲವನ್ನು ನೀವು ಪಡೆದುಕೊಳ್ತೀರಾ. ಧೈರ್ಯ ಮತ್ತು ಶೌರ್ಯ ಈ ಸಮಯದಲ್ಲಿ ಹೆಚ್ಚಿಗೆ ಆಗುತ್ತೆ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಆತ್ಮವಿಶ್ವಾಸದ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ. ನಿಮ್ಮ ಕೆಲಸವನ್ನು ಬಹಳವಾಗಿ ಜನರು ಮೆಚ್ಚಿಕೊಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಮುಂಬರುವ ಅವಧಿಯನ್ನು ಪ್ರಯೋಜನಕಾರಿ ಅಂತ ಹೇಳಬಹುದು. ನೀವು ವಿದೇಶಗಳಿಂದಲೂ ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆ ಈ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಇದ್ದರೆ ನಿಮ್ಮ ಪ್ರೀತಿ ಚಿಗುರುವ ಸಾಧ್ಯತೆ ಇದ್ದು, ನಿಮ್ಮ ಮನೆಯವರು ಕೂಡ ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಕುಟುಂಬಸ್ಥರ ಮುಂದೆ ನಿಮ್ಮ ಪ್ರೀತಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಯಾರನ್ನಾದರೂ ನೀವು ಪ್ರೀತಿ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಅಂದುಕೊಂಡ ಫಲವನ್ನು ಪಡ್ಕೊಳ್ತೀರಾ. ಜೊತೆಗೆ ಪ್ರೇಮ ಜೀವನದ ಸಂತೋಷವನ್ನು ಕೂಡ ನೀವು ಆನಂದಿಸ್ತೀರಾ. ಪ್ರೀತಿ, ಸಂಪತ್ತು, ಸೌಂದರ್ಯ, ಆನಂದವನ್ನು ಸೂಚಿಸುವ ಈ ಸಂದರ್ಭದಲ್ಲಿ ನೀವು ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತೀರಾ ಅಂತ ಹೇಳಬಹುದು. ಪ್ರೀತಿ ವಿಚಾರದಲ್ಲಿ ನಿಮ್ಮ ಬಲ ಹೆಚ್ಚಿಗೆ ಆಗುತ್ತೆ. ದಾಂಪತ್ಯ ಜೀವನ ಸಂತೋಷ, ಪ್ರೀತಿಯಿಂದ ಕೂಡಿರುತ್ತೆ. ದಂಪತಿಗಳ ನಡುವೆ ಮನಸ್ತಾಪ, ಗಲಾಟೆ, ಬೇಸರ ಇದ್ರೂ ಕೂಡ ದೂರವಾಗುತ್ತೆ. ಏಕಾಂಗಿಯಾಗಿರ್ತಕ್ಕಂಥವರಿಗೆ ಜೀವನದಲ್ಲಿ ಪ್ರೀತಿ ಹುಟ್ಟುತ್ತೆ. ದೀರ್ಘಕಾಲದಿಂದ ಸಂಗಾತಿಯನ್ನು ಹುಡುಕ್ತಿದ್ದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೀವು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನೇ ಪಡೆದುಕೊಳ್ತೀರಾ. ಇದೆಲ್ಲವೂ ಕೂಡ ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವಾಗಿದ್ದು, ಇದರಲ್ಲಿ ನಿಮ್ಮ ರಾಶಿ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡಿದ್ರಲ್ಲ. ನೀವು ಕೂಡ ಮೇಷರಾಶಿಯವರಾಗಿದ್ದರೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.